ಇನ್ನೊಬ್ಬರ ಕಷ್ಟ ನಷ್ಟ ತಪ್ಪು ಒಪ್ಪುಗಳ ವಿವೇಚನೆ ಸ್ವಲ್ಪವೂ ಇಲ್ಲದೆ ಬರೀ ತಮ್ಮ ಸ್ವಾರ್ಥಕ್ಕೆ ಮಾತ್ರ ನಿನ್ನನ್ನು ಚೆನ್ನಾಗಿ ಬಳಸ್ಕೋತಾರೆ. ಸಂಬಂಧಿಕರೇ ನಿನ್ನನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ನಿನ್ನ ಬಳಿ ಇರುವ ಎಲ್ಲ ರಸವನ್ನು ಹೀರಿ ನಿನ್ನನ್ನು ಹಿಂಡಿ ಹಿಪ್ಪೆಕಾಯಿ ಮಾಡಿಬಿಡ್ತಾರೆ. ಮೈ ಡಿಯರ್ ಫ್ರೆಂಡ್, ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ನಿನ್ನನ್ನು ಉಪಯೋಗಿಸ್ಕೋತಾರಲ್ಲ ಅಂಥವ್ರಿಗೆ ನೀನು ತಕ್ಕ ಶಾಸ್ತಿ ಮಾಡಬೇಕು. ಅಂಥವ್ರ ವಿರುದ್ಧ ನೀನು ಹೋರಾಡಿ ಗೆಲ್ಲಬೇಕು. ನೇರವಾಗಿ ಇದ್ದದನ್ನು ಇದ್ದಂಗೆ ಹೇಳಿ ನೋಡು. ನಿನ್ನ ಜೊತೆ ಯಾರೂ ಇರಲ್ಲ. ಅದೇ ಸುಳ್ಳು ಹೇಳ್ತಾ ಇಲ್ಲದದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು. ನಿನ್ನ ಸುತ್ತಮುತ್ತ ದೊಡ್ಡ ಗುಂಪೆ ಇರುತ್ತೆ. ಒಳ್ಳೆ ಮಾತುಗಳನ್ನಾಡು, ನಾಟಕ ಆಡ್ತಾ ಇದ್ದಾನೆ ಅಂತಾರೆ. ಕೆಟ್ಟ ಮಾತುಗಳನ್ನಾಡು, ದುಷ್ಟ ಅಂತಾರೆ. ಉಪದೇಶ ಮಾಡು, ಬರೀ ಸುಳ್ಳು ಅಂತಾರೆ. ಸುಮ್ಮನಿದ್ದು ಬಿಡು, ಸ್ವಾರ್ಥಿ ಅಂತಾರೆ. ಒಟ್ನಲ್ಲಿ ನೀನು ಹೇಗೆ ಇದ್ಬಿಡು, ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಒಟ್ನಲ್ಲಿ ಅವ್ರ ಬಾಯಿ ಸುಮ್ಮನಿರಲ್ಲ. ಯಾವಾಗಲೂ ಇನ್ನೊಬ್ಬರನ್ನ ಗೇಲಿ ಮಾಡ್ತಾನೆ ಇರ್ತಾರೆ. ಅದೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಕೆಲಸ ಅಂದಮೇಲೆ ಅವ್ರಿಗೆ ಯಾರು ಏನು ಹೇಳೋಕ್ಕಾಗತ್ತೆ ಹೇಳೋ? ಗೇಲಿ ಮಾಡೋರಿಗೆ ಗೇಲಿ ಮಾಡೋನು ಅಂತ ಕರೀತಾರೆ. ಅದೇ ಅವರ ಮುಖಕ್ಕೆ ಹೊಡೆದಂಗೆ ಮಾಡಿ ತೋರಿಸಿದ್ರೆ ಸಾಧಕ, ಇವನು ನಮ್ಮವನು, ಇವನು ನಮ್ಮಣ್ಣ, ಇವನು ನಮ್ಮ ಚಿಕ್ಕಪ್ಪ, ಇವನು ನಮ್ಮ ದೊಡ್ಡಪ್ಪ, ಇವನು ನಮ್ಮ ಅಂಕಲ್, ಇವರು ನಮ್ಮ ಸರ್ ಅಂತೆಲ್ಲ ರೆಸ್ಪೆಕ್ಟ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಂತಹ ರೆಸ್ಪೆಕ್ಟ್ ನೀನು ಗಳಿಸ್ದಿದ್ದೇ ಆದಲ್ಲಿ ನೀನು ಜೀವನದಲ್ಲಿ ಸಾಧಿಸಿ ತೋರಿಸ್ದಂಗಾಗತ್ತೆ. ಇತಿಹಾಸದಲ್ಲಿ ನಿನ್ನ ಹೆಸರು ಅಚ್ಚಳಿಯದಂಗೆ ಉಳಿಯುತ್ತೆ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ನಿನ್ನನ್ನು ಅಳಿಸಿದವನು ಅಳುವ ಸಮಯ ಬಂದೇ ಬರುತ್ತೆ. ಕಾಯುವ ತಾಳ್ಮೆ ನಿನ್ನಲ್ಲಿರಬೇಕಷ್ಟೇ. ಅವರ ಸ್ವಾರ್ಥಕ್ಕೆ ನಿನ್ನನ್ನು ಚೆನ್ನಾಗಿ ಬಳಸ್ಕೊತಾ ಇದ್ದಾರಲ್ಲ ಅಂಥವ್ರಿಗೆ ನೀನು ಉತ್ತರ ಕೊಡುವಂತಹ ಸಮಯ ಬಂದಾಯಿತು. ನಿನ್ನಲ್ಲಿ ಗಾಳಿಯಂತಹ ಕೋಪ ಇರಬೇಕು, ಬೆಟ್ಟದಂತಹ ತಾಳ್ಮೆ ಇರಬೇಕು. ನಿನ್ನ ತಲೆ ಮೇಲೆ ಜವಾಬ್ದಾರಿ ಅನ್ನೋದಿದ್ದರೆ ಹೃದಯಕ್ಕೆ ಆಗುವ ನೋವುಗಳೆಲ್ಲ ಲೆಕ್ಕಕ್ಕೆ ಬರಲ್ಲ. ಕಷ್ಟಪಡೋರಿಗೆ ನಗು ಬರಲ್ಲ, ನಗುವವರಿಗೆ ಕಷ್ಟನೇ ಗೊತ್ತಿರಲ್ಲ. ಆದರೆ ಕಷ್ಟದಲ್ಲೂ ನಗುವವರಿಗೆ ಎಂದಿಗೂ ಜೀವನದಲ್ಲಿ ಸೋಲೇ ಬರಲ್ಲ. ಚುಚ್ಚೋ ಮುಳ್ಳಿಗೆ ಚಪ್ಪಲಿ ಹಾಕಿಬಿಡು. ಚುಚ್ಚಿ ಮಾತನಾಡೋ ಜನಗಳನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಇಟ್ಟುಬಿಡು. ಇಂತಹ ತೊಂದರೆಗಳು ಹೇಗೆ ಗೊತ್ತಾ? ಹೆದರಿದರೆ ದುಪ್ಪಟ್ಟಾಗತ್ತೆ, ಹೆದರಿಸಿದರೆ ಮಾಯವಾಗತ್ತೆ. ಯಾವಾಗಲೂ ಧೈರ್ಯದಿಂದಿರು. ಇತಿಹಾಸ ತೆಗೆದು ನೋಡು ಗೆಳೆಯ, ಇಲ್ಲಿ ಯಾರೂ ಹಸಿವಿನಿಂದ ಸಾಧಿಸಿದವರಿಲ್ಲ. ಬದಲಾಗಿ ಅವಮಾನದಿಂದ ಸಾಧಿಸಿ ಬೆಳೆದವರೇ ಹೆಚ್ಚು. ಅವಮಾನ ಅನ್ನೋದು ಹೊಟ್ಟೆ ಹಸಿವಿಗಿಂತಲೂ ಮಹಾ ಘೋರ ಅನ್ನೋದನ್ನು ನೀನು ಮರಿಬೇಡ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ತೊಗೊಂಡು ನಾಳೆ ಬರ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.